ಮಾನವಾರ್ಥಮಾವಿರ್ಭೂತಂ ಮಾನಮೇಯಾಜಲಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರುಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಾಗರ್ಥಾವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೌ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಪ್ರಾತಸ್ಮರಣೀಯ ಪೂಜ್ಯಪಾದ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಸಂಸ್ಮರಣೆ ಮಾಡಿಕೊಂಡು ಗುರುದೇವರಾಗಿರುವಂತಹ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಗಳವರನ್ನು, ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ದೇವರನ್ನು ಸ್ಮರಣೆ ಮಾಡಿ, ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಚನ್ನಬಸವ ದೇವರ ಗುರುಬಂಧುಗಳಾಗಿ ಪರಿವ್ರಾಜಕಾಚಾರ್ಯರಾಗಿ ಅಲ್ಲಲ್ಲಿ ಸಂಚಾರವನ್ನು ಮಾಡಿ ಬೋಧೆಯನ್ನು ಮಾಡಿ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡಿರುವಂತಹ ಪೂಜ್ಯರಾದ ಪೂರ್ಣಾನಂದ ಮಹಾಸ್ವಾಮಿಗಳವರಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಡೆದಾಡುವ ದೇವರು ವಿಶ್ವಸಂತರು ಪೂಜ್ಯರಾದ ಜ್ಞಾನಿ ಯೋಗಿ ಸಿದ್ದೇಶ್ವರಪ್ಪಂಗಳವರನ್ನು ನೆನೆದು ಈ ಎಲ್ಲ ಕಾರ್ಯಗಳಿಗೆ ಹಿಂದೆ ಮಹಾನ್ ಶಕ್ತಿಯಾಗಿ ಕೆಲಸವನ್ನು ಮಾಡತಕ್ಕಂಥದ್ದು ಮಹಾನ್ ತಪಸ್ವಿ ಜಪಯಜ್ಞದ ಮೂಲಕವಾಗಿ ಜನರಲ್ಲಿರುವಂತಹ ಅಜ್ಞಾನವನ್ನು, ತಮಸ್ಸನ್ನು ಕಳೆದು ಹಾಕಿ ಭಕ್ತಿಯ ಸಂಪ್ರದಾಯವನ್ನು ನಿರ್ಮಾಣ ಮಾಡುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಪೂಜನೀಯ ಲಿಂಗೈಕ್ಯ ಶ್ರದ್ಧಾನಂದಪ್ಪಗಳವರು. ಅವರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಬಸವಾದಿ ಪ್ರಮಥರಲ್ಲಿ ಶರಣೆಂದು ರೈನಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಅಧಿಕ ಮಾಸದ ಜಪಯಜ್ಞ, ರುದ್ರಾಭಿಷೇಕ, ಸತ್ಸಂಗ, ಭಾಗವತ ಪ್ರವಚನ ಇವೆಲ್ಲವನ್ನು ನಡೆಸಿಕೊಟ್ಟಿರುವಂತಹ ಪೂಜ್ಯ ಮಾತೆಯ ಇರುವರಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಿಜಕ್ಕೂ ಕೂಡ ನಾವು ನೆನೆಸಿಕೊಳ್ತಕ್ಕಂಥದ್ದು ಯಾರನ್ನಂತಂದರೆ ಗ್ರಾಮದ ಹೊರಗೆ ಇರತಕ್ಕಂತಹ ಇದೊಂದು ಸುಂದರವಾಗಿರುವಂಥ ಬಯಲು ಪ್ರದೇಶ. ಆತ್ಮಚಿಂತನೆಗೆ, ಅಧ್ಯಾತ್ಮ ಚಿಂತನೆಗೆ ಇಂಥ ಸ್ಥಳಗಳು ಅವಶ್ಯವಾಗಿ ಬೇಕು. ಬೆಟ್ಟ, ನದಿ ತೀರ, ಬಯಲು ಪ್ರದೇಶ, ಗುಹೆಗಳು ಇವೆಲ್ಲಗಳು ಕೂಡ ನಮ್ಮನ್ನು ನಾವು ತಿಳಿದುಕೊಳ್ಳಲಿಕ್ಕೆ, ಆತ್ಮಚಿಂತನೆ ಮಾಡಿಕೊಳ್ಳಲಿಕ್ಕೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ. ನಿಜವಾಗಲೂ ಈ ಜಾಗೆಯನ್ನು, ಈ ಸ್ಥಳವನ್ನು ಆಶ್ರಮಕ್ಕಾಗಿ ಮೀಸಲಾಗಿರಿಸಿ, ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಅಂತಹ ಸುಲಭ ಶ್ರೀ ಗುರುಗಳನ್ನು ಈ ಸ್ಥಾನದಲ್ಲಿ ಅವರ ಪಾದ ಸ್ಪರ್ಶವನ್ನು ಮಾಡಿಸಿರ್ತಕ್ಕಂಥವರು ಈ ಜಾಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾಮಹಿಮರು. ಅವರನ್ನು ನಾವು ನೋಡಿಲ್ಲ, ಯಾರೂ ಗೊತ್ತಿಲ್ಲ. ಆದರೂ ಸಹಿತ ಅವರ ಕುಲಕೋಟೆ ಅಂತಕ್ಕಂಥದ್ದು ಉದ್ಧಾರ ಆಗಬೇಕು. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ನಾನು ಸದಾವಕಾಲದಲ್ಲಿ ಹೇಳ್ತಿರ್ತೇನೆ. ನಾನು ಪೂಜ್ಯ ಶ್ರದ್ಧಾನಂದ ಅಪ್ಪಗಳವರ ಒಂದು ಮುಖಚರ್ಯೆ, ಆ ಒಂದು ಲಕ್ಷಣ ಯಾರಿಗಿದೆ ಅಂತ ಕೇಳಿದ್ರೆ ಬಸವರಾಜ ಜೋಗಿಯವರಿಗಿದೆ. ಯಾವಾಗಲೂ ಕೂಡ ಅವರ ಸಂಸಾರದಲ್ಲಿ ಅಥವಾ ಅವರ ವ್ಯಾವಹಾರಿಕ ಬದುಕಿನಲ್ಲಿ
ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತ ಅವರ ಚಿತ್ತ ಮಾತ್ರ, ಅವರ ಮನಸ್ಸು ಮಾತ್ರ ಯಾವಾಗಲೂ ಕೂಡ ಗುರುಸ್ಮರಣೆ, ಅಧ್ಯಾತ್ಮ, ಪೂಜಾನಿಷ್ಠರು. ಅವರು ಎರಡೂ ಕಾಲದಲ್ಲಿ ಪೂಜಾನಿಷ್ಠತೆಯನ್ನು ಹೊಂದಿಕೊಂಡು ಶ್ರದ್ಧಾನಂದಪ್ಪಗಳು ಏನೋ ಒಂದು ಹಾಕಿ ಕೊಟ್ಟಿದ್ದರು ಪದ್ಧತಿಯನ್ನು, ಅವರನ್ನು ಕಾಪಾಡಿದ್ದೇ ಆ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥದ್ದು. ಪೂಜ್ಯ ಶ್ರದ್ಧಾನಂದಪ್ಪಗಳು ಏನು ಉಪದೇಶ ಮಾಡಿದರೋ, ಬರೀ ಅವರನ್ನು ಅಷ್ಟೇ ಅಲ್ಲ, ಅವರ ಉಪದೇಶದ ಹಿಂದೆ ಎಷ್ಟು ದೊಡ್ಡ ಶಕ್ತಿ ಇತ್ತು ಅಂತಂದರೆ ನಮಗೆಲ್ಲ ನಮ್ಮ ನೆನಪಾಗ್ತದೆ ಅದು, ಆ ಸನ್ನಿವೇಶ ಅಂತಕ್ಕಂಥದ್ದು. ಅವರ ಚಿರಂಜೀವಿ ಲೋಕೇಶ 5ನೇ ಕ್ಲಾಸ್ ಓದ್ತಕ್ಕಂಥ ವ್ಯಕ್ತಿ ಅಪಹರಣ ಮಾಡಿಕೊಂಡು ಎಲ್ಲೋ ಓದಿದ್ದರೂ ಕೂಡ ಶ್ರದ್ಧಾನಂದಪ್ಪಗಳು ಅವರೊಂದು ದೊಡ್ಡ ಶಕ್ತಿ ಅಂತಕ್ಕಂಥ ಎಳೆದು ತೊಗೊಂಬಂದು ಜೀವಂತವಾಗಿ ತೊಗೊಂಬಂದಿರತಕ್ಕಂಥದ್ದು. ಇವೆಲ್ಲ ನಿದರ್ಶನಗಳು ನಮಗೆಲ್ಲ. ಸದ್ಗುರುನಾಥ ಏನು ಮಾಡ್ತಾನ ಅಂತಂತಂದರೆ ಪ್ರತ್ಯಕ್ಷವಾಗಿರ್ತಕ್ಕಂಥ ನಿದರ್ಶನಗಳು ಹಿಂದಿನ ಯಾವ ಬೇಕಾಗಿಲ್ಲ. ಸುಮ್ಮನೆ ಅವು ಕೇಳಲಿಕ್ಕೆ ಕಥೆ ಅಷ್ಟೇ. ಆದರೆ ಸದ್ಯ ಕಾಲದಲ್ಲಿ ನಡೆದಿರುವಂತಹ ಅನೇಕ ಘಟನೆಗಳು ನಿಮ್ಮ ಮುಂದೆ ಇರತಕ್ಕಂಥವುಗಳು. ಆಗಲೇ ಆರಂಭದಲ್ಲಿ ಬಸವರಾಜ್ ಅಂತಕ್ಕಂಥವ್ರು ಮಾತನಾಡಿದರು. ನಾವು ಎಲ್ಲಿ ಬೀಳ್ತಿದ್ದೀವೋ ಏನೋ ನೋಡಿ, ಅಂಥ ಮಾತು. ಏನು ಕುಡಿತಿದ್ದೀವೋ, ಏನು ತಿಂತಿದ್ದೀವೋ, ಇದೆಲ್ಲವನ್ನು ಬಿಡಿಸುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅಷ್ಟು ದೊಡ್ಡ ಶಕ್ತಿ ಅಂತಕ್ಕಂಥದ್ದು ಇದೆ. ಅದನ್ನು ಅನುಭವಿಸ್ಬೇಕಷ್ಟೇ. ಆ ಅನುಭವಕ್ಕೆ ಬಂದಾಗ ಮಾತ್ರ ಅದು ಸಾಧ್ಯ. ಅದಕ್ಕಾಗಿ ತಿಳಿಯ ಬಯಸುವ ನೀನು ಹೋಗು ಗುರುವಿನ ಅಡಿಗೆ, ನದಿಗಲ್ಲ ನೀರಡಿಕೆ ಜಲದಾಹ ನಿನಗೆ, ಹರಿವ ತೊರೆ ಕರೆಯುವುದೇ ಪಯಣಿಗನ ತಂದೆಡೆಗೆ, ಸಾಗು ನೀ ನದಿಯತ್ತ ಮುದ್ದು ರಾಮ. ನದಿ ಕಡೆಗೆ ಹೋಗಬೇಕಾಗಿರ್ತಕ್ಕಂಥವ್ರು ಯಾರು? ಯಾರಿಗೆ ನೀರಡಿಕೆ ಆಗಿದೆ ಅವರು ಹೋಗ್ಬೇಕು. ಹಾಗೆ ಯಾರಿಗೆ ಭಕ್ತಿಯ ಹಸಿವು, ಯಾರಿಗೆ ಜ್ಞಾನದ ಹಸಿವು, ಯಾರಿಗೆ ಕರ್ಮದ ಹಸಿವು ಇದೆಯೋ ಅವರು ಹೋಗಬೇಕು. ತಿಳಿಯ ಬಯಸುವ ನೀನು ಹೋಗೋ ಗುರುವಿನ ಅಡಿಗೆ, ಹೋಗವರ ಪಾದಕ್ಕೆ ಪ್ರಣಿಪಾತನಾಗು, ಶರಣಾಗತನಾಗು. ಸೌಂಡ್ ಕಡಿಮೆ ಮಾಡಿ. ಅಲ್ಲಿ ಪ್ರಣಿಪಾತನಾಗು. ಹಾಗಾಗಿದ್ದಾದರೆ ಅವರಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು ಸಹಜವಾಗಿ ನಮಗೆ ಬರಲಿಕ್ಕೆ ಸಾಧ್ಯ. ಸ್ವಲ್ಪ ಮಾಸ್ಟರ್ ಕಡಿಮೆ. ಅಂತಹ ಒಂದು ತಿಳುವಳಿಕೆಯನ್ನು ಜ್ಞಾನವನ್ನು ಮಾಡಿಕೊಳ್ಳಲಿಕ್ಕೆ ಸಾಧನ ಏನಾದರೂ ಇದ್ದರೆ ಏನು ಮಾಡೋದು ಬೇಡ. ಬರೀ ಗುರುವಿನ ಸಾನ್ನಿಧ್ಯ ಒಂದಿದ್ರೆ ಸಾಕು. ಗುರು ಸಾನ್ನಿಧ್ಯ ಇದ್ದರೆ ನಮ್ಮಲ್ಲಿ ಯಾವುದು ಏನೂ ಬೇಕಾಗಿಲ್ಲ. ಆದರೆ ಸಾನ್ನಿಧ್ಯಕ್ಕೆ ಹೋಗಬೇಕು ಅನ್ನುವಂಥ ಸಂಕಲ್ಪ ಬೇಕು, ಮನಸ್ಸು ಬೇಕು. ಆ ಮನಸ್ಸಿದ್ದರೆ ಮಾತ್ರ ಆ ಒಂದು ಶಕ್ತಿ ಅಂತಕ್ಕಂಥದ್ದು ತನ್ನಿಂದಾನೇ ಹರಿದು ಬರಲಿಕ್ಕೆ ಸಾಧ್ಯ. ಅದನ್ನು ಕಟ್ಟಿ ಹಾಕ್ತಕ್ಕಂಥ ಗುರುವಿನಲ್ಲಿ ಇರ್ತಕ್ಕಂಥ ಅಂತಃಕರಣವನ್ನು ಕಟ್ಟಿ ಹಾಕುವಂಥ ದೊಡ್ಡ ಕೆಲಸ ಯಾರಲ್ಲಿದೆ ಅಂತ ಕೇಳಿದರೆ ಶಿಷ್ಯನಲ್ಲಿದೆ. ಅದಕ್ಕಾಗಿ ನಾರದ ಭಕ್ತಿ ಸೂತ್ರದಲ್ಲಿ ಸ್ಪಷ್ಟವಾಗಿ ಭಗವಂತ ಹೇಳ್ತಾನೆ, ಮಮ ಭಕ್ತಾಹ ಮಮಾಧಿಕಾಹ, ನನ್ನ ಭಕ್ತ ನನಗಿಂತಲೂ ಅಧಿಕ. ಯಾಕಂತಂತಂದರೆ ಸಂಸಾರದಲ್ಲಿ ಹೆಂಡತಿ, ಮಕ್ಕಳು, ಪರಿವಾರ, ಜಗತ್ತು, ಕಾಯಕ, ಕೆಲಸ, ಅದು ಇದು ಎಲ್ಲದರ ಮಧ್ಯದಲ್ಲಿ ನನ್ನನ್ನು ನೆನೆಸ್ತಾನಲ್ಲ ಅವನು. ಅಷ್ಟು ನೆನಹು ಅನ್ನುವಂಥದ್ದೇ ಅಂತಂದ ಮೇಲೆ ನಾನೇನೋ ಭಗವಂತ ಇರಬಹುದು, ನನಗೇನು ಕೆಲಸ ಇಲ್ಲ. ಆದರೆ ಇದೆಲ್ಲದರ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ನನ್ನ ಸ್ಮರಣೆ ಮಾಡ್ಕೊಳ್ತಾನ ಅಂತಂದ ಮೇಲೆ ಇನ್ನು ಪರ್ವತ ಭಾರವು ಅಂತಾರೆ ಚಿದಾನಂದ ಓದಿದ್ರು ದೇವಿ ಪುರಾಣದೊಳಗೆ. ಒಮ್ಮೆ ಸ್ಮರಣೆ ಮಾಡಿದರೆ ಸಾಕು, ನನಗೆ ಅದೇ ದೊಡ್ಡ ಪರ್ವತದ ಭಾರ ಆದಂಗೆ ಆಗ್ತದಂತ ದೇವಿ. ಹಾಗೆ ಸದ್ಗುರುವಿನಲ್ಲಿ ಅಷ್ಟೊಂದು ದೊಡ್ಡ ಶಕ್ತಿ ಅಂತಕ್ಕಂಥದ್ದು ಇರ್ತದೆ. ಅಂಥ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಮಗೆ ಬರಬೇಕಷ್ಟೇ. ಅಂತಹ ಒಂದು ಮಾಡಿಕೊಳ್ಳಲಿಕ್ಕೆ, ಆ ಒಂದು ಸೇವೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಅಂತಕ್ಕಂಥದ್ದು ಈ ಜಾಗದಲ್ಲಿ ಕೂತಿರಲ್ಲ. ಬಹಳ ಪವಿತ್ರವಾಗಿರ್ತಕ್ಕಂಥ ಜಾಗ ಇದು, ತಪೋಭೂಮಿ ಅಂತಕ್ಕಂಥದ್ದು. ಯಾಕಂತಂದರೆ ಎಷ್ಟೆಷ್ಟು ಮಂದಿ ಮಹಾತ್ಮರು ಒಂದು ಈ ಪಾದ ಸ್ಪರ್ಶ ಮಾಡಿದ್ದಾರಲ್ಲ ಈ ಭೂಮಿ ಮೇಲೆ, ಅದಕ್ಕಾಗಿ ಅದು ನಿಮ್ಮನ್ನು ಕಾಪಾಡುತ್ತದೆ. ಇಲ್ಲಿರ್ತಕ್ಕಂಥದ್ದು ಯಾವುದೋ ನಿಮ್ಮನ್ನು ಈ ಜಡವಾಗಿರ್ತಕ್ಕಂಥ ಭೂಮಿ, ರಗಡು ಹೊಲ ಅದಾವು ಕರಿಬೇಕಾಗಿತ್ತಲ್ಲ, ಇದು ಯಾಕೆ ಕರೀತು? ಬೇಕಾದಷ್ಟು ಹೊಲಗಳದು ಮಧ್ಯದಲ್ಲಿ ಅದಾವಲ್ಲ, ಇದು ಯಾಕೆ ಕರೀತದೆ ನಮ್ಮ ಕೈ ಮಾಡಿ? ಅದು ಜಲದ ಋಣ, ನೆಲದ ಋಣ, ಬಹಳ ಅದ್ಭುತವಾಗಿರ್ತಕ್ಕಂಥ ಋಣ ಅಂತಕ್ಕಂಥದ್ದಿದೆ ಈ ಭೂಮಿಯ ಋಣ.
ಇಂಥ ಕಠಿಣವಾಗಿರ್ತಕ್ಕಂಥ ಭೂಮಿಯನ್ನೂ ಕೂಡ ಪರಿವರ್ತನೆ ಮಾಡ್ತಕ್ಕಂತಹ ಎಂತಹ ಕಲ್ಲು ಅದ ಅಂದರೂ ಸಹಿತ ಅದನ್ನು ಹೂವನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಗುರುವಿನಲ್ಲಿರ್ತಕ್ಕಂಥದ್ದು ಮತ್ತು ತಪಸ್ಸಿನ ಶಕ್ತಿ ಅಂತಕ್ಕಂಥದ್ದು. ಅಂತಹ ಒಂದು ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ರೇಣಾಪುರ ಗ್ರಾಮದವರು ಬಹಳ ಸಿದ್ಧರಾಗಿದ್ದೇನೆ. ಬಹಳ ಕೂಡ ನನಗೆ ಸಂತೋಷ. ಇದು ನಾನು ಬರ್ತಾ ಇರೋದು ಈ ಸಭೆಗೆ ಬರ್ತಾ ಇರೋದು ಎರಡನೇ ಬಾರಿ. ಅಲ್ಲೆಲ್ಲ ಒಂದು ಕಡೆ ಸ್ಟೇಜ್ ಹಾಕಿ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಹೋದ ವರ್ಷ ಮೊನ್ನೆ. ಈಗ ಅಧಿಕ ಮಾಸ ಅಂತಕ್ಕಂಥದ್ದು. ಇನ್ನು ಅಲ್ಲಿಗೆ ಬರೋಣ ನಾವು. ಅಧಿಕ ಮಾಸ ಅಂದರೆ ಸುಳ್ಳು ತಿಂಗಳ. ಕೆಲವರು ಅಂತಾರೆ ಸುಳ್ಳು ತಿಂಗಳು ಮುಗಿತಾನಂತ ಕೇಳಿದ್ರೆ ಇವತ್ತು ನಮ್ಮನ್ನ ಒಬ್ಬರು ಯಾರು ಅದು ಹೆಂಗೆ ಸುಳ್ಳಾಕತ್ರಿ? ದಿವಸ ಖರೇ ದಿವಸಗಳಿವು. ಧರ್ಮ ಕಾರ್ಯವನ್ನು ಮಾಡಿಕೊಳ್ಳಲಿಕ್ಕೆ ಇನ್ನೊಂದು ಮಾಸವನ್ನು ಇನ್ನೊಂದು ತಿಂಗಳನ್ನು ಹೆಚ್ಚು ಕೊಟ್ಟನು ಭಗವಂತ ಅಂತಕ್ಕಂಥವನು. ಅದಕ್ಕೋಸ್ಕರವಾಗಿ ಇದು ಅಧಿಕ ಮಾಸ ಅಂತಕ್ಕಂಥದ್ದು. ಈ ಅಧಿಕ ಮಾಸದಲ್ಲಿ ಅವನಿಗೆ ಬಂದಿರತಕ್ಕಂಥದ್ದು, ಪರೀಕ್ಷಿತನಿಗೆ ಬಂದಿರತಕ್ಕಂಥದ್ದು 7 ದಿವಸದಲ್ಲಿ ಶೃಂಗಿಯಿಂದ ಅವನಿಗೆ ಶಾಪ ಆಯಿತು. 7 ದಿವಸದಲ್ಲಿ ಆತ್ಮಜ್ಞಾನ ಆಗಲೇಬೇಕು, ಮಾಡಿಕೊಂಡ ಸರಿ. ಆದರೆ ನಮಗೆ ಭಗವಂತ 23 ದಿವಸ ಜಾಸ್ತಿ ಕೊಟ್ಟ, ಗೊತ್ತಲ್ಲ ನಿಮಗೆ? ಪರೀಕ್ಷಿತನಿಗೆ ಬರೀ 7 ದಿವಸ ಆದ್ರೆ ಅವನು ಪುಣ್ಯ ಜಾಸ್ತಿನೋ ನಿಮ್ಮ ಪುಣ್ಯ ಜಾಸ್ತಿನೋ? ಎಷ್ಟು? 30 ದಿವಸ ಆಯ್ತದ. ಹಾಂ, ಇಟ್ಕೊಳ್ರಿ ಒಟ್ಟೆ. ಆದ್ರೆ ಅದು ಆಗಿದ್ದು ಮಾತ್ರ 1 ತಿಂಗಳ. ಈ 1 ತಿಂಗಳಲ್ಲಿ ಭಾಗವತ ಅಂತಕ್ಕಂಥದ್ದು ನಡೀತು. ಅದರಲ್ಲಿ ಏನೂ ಇಲ್ಲ. ಅದನ್ನು ನಾವು ಅನುಭವಿಸಲಿಕ್ಕೆ ಬರ್ತದೆ. ಭಾಗವತ ಅಂತಕ್ಕಂಥದ್ದು ಸಾವಿರ ವರ್ಷಗಳಿಂದಾಗಿ ಹೋಗಿರ್ತಕ್ಕಂಥದ್ದು. ನಾನು ಅಮ್ಮವರು ಫೋನ್ ಹಚ್ಚಿದ್ರು ಮೊನ್ನೆ, ತಾವು ಬರಬೇಕ್ರಪ್ಪ, ನಾವು ಕಾರ್ಯಕ್ರಮ ಇಟ್ಕೊಂಡೇವೆ ಅಧಿಕ ಮಾಸದ ಮುಕ್ತಾಯ ಸಮಾರಂಭ ಅಂತ ತಿಳ್ಕೊಂಡು. ಏನು ಮಾಡಿದ್ರಿ ಅಂತ ಕೇಳಿದೆ. ಭಾಗವತ ಪುರಾಣವನ್ನು ಹಚ್ಚಿದ್ದೀವಿ ಅಂತ. ಭಾಳ ಖುಷಿ ಆಯ್ತು. ಭಾಗವತ ಅಂದ್ರೆ ಹೃದಯವನ್ನು ಸಂಪೂರ್ಣವಾಗಿ ಹದ ಮಾಡ್ತಕ್ಕಂಥ ಶಕ್ತಿ ವೇದಗಳಲ್ಲಿ ಇಲ್ಲ. ಉಪನಿಷತ್ತು ಕಬ್ಬಿಣದ ಕಡಲೆ, ಆಗಮಗಳು ಕೂಡ ಹಾಗೇನೆ. ಆದರೆ ಭಾಗವತ ಅನ್ನುವಂಥದ್ದೇನದಲ್ಲ, ಭಕ್ತನ ಹೃದಯವನ್ನು ಸಹಜವಾಗಿ ಅರಳಿಸಿಬಿಡ್ತಕ್ಕಂಥದ್ದು, ಭಾವುಕತೆಯನ್ನು ತುಂಬತಕ್ಕಂಥ ದೊಡ್ಡ ಶಕ್ತಿ ಅಂತಕ್ಕಂಥದ್ದು ಆ ಭಾಗವತದಲ್ಲಿದೆ. ಆದ್ದರಿಂದ ವ್ಯಾಸ ಮಹರ್ಷಿಗಳು ಶುಕನ ಮೂಲಕವಾಗಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಥಾನಕ ಅಂತಕ್ಕಂಥದ್ದು ಒಂದೇ ಬರೀ ಸಣ್ಣದಲ್ಲ ಅದು ಗ್ರಂಥ ಅಂತಕ್ಕಂಥದ್ದು. ಒಂದು ಸಲ 1 ತಿಂಗಳ ಹಿಂದೆ, ಒಂದೂವರೆ ತಿಂಗಳ ಹಿಂದೆ ಜೋಗಿಯವರ ಮನೆಗೆ ನಾನು ಪ್ರಸಾದಕ್ಕೆ ಹೋಗಿದ್ದೆ ಬೆಳಗಾಮದಲ್ಲಿ. ಸಹಜವಾಗಿ ಕೂತಾಗ ನನಗೆ ಭಾಗವತ ಕಣ್ಣಿಗೆ ಬಿತ್ತು, ಪುಸ್ತಕ ಇತ್ತಲ್ಲಿ. ನಾನು ಹೋಗುವಾಗ ಪ್ರಸಾದ ಮಾಡಿಕೊಂಡು ಗಾಡಿ ಹತ್ತಬೇಕಂತ ಅನ್ನುವಾಗ ಅಮ್ಮವ್ರನ್ನ ಕೇಳಿಕೊಂಡೆ, ಅಲ್ಲಿ ಭಾಗವತದ ನನಗೆ ಬೇಕಾಗಿದೆ ಅಂತ ತಿಳ್ಕೊಂಡಿದ್ದೆ. ನನ್ನ ಹತ್ರ ಇತ್ತು ಭಾಗವತ, ಚಿಕ್ಕದಾಗಿರ್ತಕ್ಕಂಥದ್ದು. ಸಮಗ್ರವಾಗಿರ್ತಕ್ಕಂತಹ ಶ್ಲೋಕಗಳ ಅರ್ಥವನ್ನು ನೋಡಬೇಕಂತ ತಿಳ್ಕೊಂಡು ಅವತ್ತೇನು ಗಾಡಿಯಲ್ಲಿ ನೋಡಲಿಕ್ಕೆ ಶುರು ಮಾಡಿದ್ದೇನೆ. ಇನ್ನೂವರೆಗೂ ಕೂಡ ಗಾಡಿಯೊಳಗನೇ ಸಂಚಾರದಲ್ಲಿ ಯಾವಾಗಲೂ ನಾನು ಓದ್ಕೋಂತಾನೆ ಇರೋದು. ಅದು ಅಮ್ಮವರು ಹೇಳಿದರು, ಭಾಗವತ ಹಚ್ಚೆ ಒಂದು ಕೂಡಲೇ ಏಕದಮ್ ನನಗೆ ಭಾಗವತ ನೆನಪಾಗಿದ್ದು ಜೋಗಿಯವರ ಮನೆಯಾಗಿರ್ತಕ್ಕಂಥ ಭಾಗವತ ಪುಸ್ತಕ. ಅದು ಹಚ್ಚಿದ್ದು ಸಾರ್ಥಕ ಅಂತ ತಿಳ್ಕೊಂಡು ಅಂಥೇಳಿ ಭಾಳ ಖುಷಿ ಅನ್ನಿಸ್ತು. ಪುಣ್ಯಾತ್ಮರೇ, ಇವತ್ತು ಭಾಗವತವನ್ನು ನೀವೆಲ್ಲ ಕೇಳುವಂಥ ಭಾಗ್ಯವಂತರು ನೀವೆಲ್ಲ ಆಗಿದ್ದೀರಿ. ಎಲ್ಲರೂ ತಿಳ್ಕೊತಿರ್ತಾರೆ ಭಾಗವತ ನಮ್ಮದಲ್ಲ, ಅದು ಅವ್ರದ್ದು ಇವ್ರದ್ದು, ಏನು. ಅದಕ್ಕಾಗಿ ಭೇದ ಅಂತಕ್ಕಂಥದ್ದಿಲ್ಲ. ಆ ಭೇದದಿಂದಾಗಿಯೇ ಅಜ್ಞಾನ ಅಂತಕ್ಕಂಥದ್ದು ಆವರಿಸಿದೆ. ಆದ್ದರಿಂದ ನಮಗೆ ಜ್ಞಾನ ಅಂತಕ್ಕಂಥದ್ದು ಆಗವಲ್ದು. ಆ ಭೇದ ಜ್ಞಾನವನ್ನು ತೆಗೆದು ಹಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಈ ಭಾಗವತ ಅನ್ನುವಂಥ ಸುಂದರವಾಗಿರ್ತಕ್ಕಂಥ ಕೃತಿ. ಪುಣ್ಯ ಪುರುಷರೇ, ಎಷ್ಟು ಜನ ನೀವೆಲ್ಲ ತಾಯಂದರು ಸೇರಿಕೊಂಡಿದ್ದೀರಿ. ನಿಮ್ಮನ್ನು ಕಟ್ಟಿ ಹಾಕಿಬಿಟ್ಟಿದ್ದಾರೆ ಇಬ್ಬರು ಕೂಡ್ಕೊಂಡವರು. ನಿಮ್ಮನ್ನು ಬಿಡುವುದೇ ಇಲ್ಲ, ಅವರು ನಿಮ್ಮನ್ನು ಬಿಡುವುದಿಲ್ಲ. ಅಷ್ಟು ಆ ಹಗ್ಗಗಳು, ಭಕ್ತಿಯ ಹಗ್ಗ ಅಂತಕ್ಕಂಥದ್ದು ಕಟ್ಟಿ ಹಾಕಿಬಿಟ್ಟಿದೆ ನಿಮ್ಮನ್ನು. ನೀವು ಅವರು ಕಟ್ಟಿ ಹಾಕಿದಾರೋ ಅಥವಾ ಅವರು ನಿಮ್ಮನ್ನು ಕಟ್ಟಿ ಹಾಕ್ಕೊಂಡಿದ್ದಾರೋ ಏನೋ, ಅದು ಅನ್ಯೋನ್ಯ ಸಂಬಂಧ ಅಂತಕ್ಕಂಥದ್ದು. ಈ ಸಂಬಂಧ ಹೇಗೆ ಆಗಿದೆ ಅಂತ ಕೇಳಿದ್ರೆ, ಸ್ವತಃ ಅವರೇ ಮನೆ ತಿರುಗಾಡಿ ಅಪರಿಚಿತವಾಗಿರ್ತಕ್ಕಂಥ ಊರು ಆಗಿದ್ದರೂ ಕೂಡ ಪರಿಚಿತರೇ ನಾವು. ಅನಂತ ಜನ್ಮದ ಒಂದು ಸಂಬಂಧ ಅನ್ನುವಂಥದ್ದು ಇಲ್ಲಿ ಇರೋಣದರಿಂದ ಇಷ್ಟೆಲ್ಲ ನೀವೆಲ್ಲ ಸೇರಿದ್ದಕ್ಕಂಥದ್ದು ಏನೆಲ್ಲ ಕೊಡ್ತೀರಿ. ಆಗಲೇ ಅಮ್ಮವ್ರು ಹೇಳ್ತಿದ್ರು, ಮುದ್ದಮ್ಮವ್ರು ಹೇಳುವಾಗ, ಗೋಧಿ ಹಂಗೆ ಉಳ್ದಾವ, ಅಕ್ಕಿ ಹಂಗೆ ಉಳ್ದಾವ,
ಗೋಧಿ ಜತನಾತು ಹಬ್ಬ ಹಸನ. ಗೋಧಿ ಜತನಾದು ಹಬ್ಬ ಹಸನ. ಎಷ್ಟು ನೀವು ಮತ್ತೆ ಮುಂದೇನೋ ಶ್ರಾವಣದಾಗ ಮಾಡ್ತೀವಿ, ಅವಾಗ ಮಾಡ್ತೀವಿ, ಅವಾಗೂ ಹಂಗೆ ಉಳಿತಾವೆ ಗೋಧವು. ಅವು ಹಂಗೆ ನಿರಂತರವಾಗಿ ಉಳಿತಕ್ಕಂಥವುಗಳೇ ಇರಲಿ. ಪುಣ್ಯಾತ್ಮರೇ, ಈ ಮಾನವ ಜನ್ಮ ಬಂದಿರೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಭಗವಂತನ ಕೊಡುಗೆ. ಇದೇ ಅಧಿಕ ಮಾಸ. ಇಡೀ ನಮಗೆ ಎಷ್ಟು ದಿವಸ ಕೊಟ್ಟಿದ್ದಾನೋ ಅದೇ ಅಧಿಕ ಮಾಸ ಅಂತಕ್ಕಂಥದ್ದು. ನಮಗೆ ಯಾವಾಗ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೋ ಗೊತ್ತಿಲ್ಲ. ಪರೀಕ್ಷಿತನಿಗೆ 7 ದಿವಸ ಆದರೂ ಇತ್ತು ಕಂಡೀಷನ್. ಪರೀಕ್ಷಿತ ಮಹಾರಾಜನಿಗೆ 7 ದಿವಸದ ಒಂದು ಚೌಕಟ್ಟಿ ಇತ್ತು. 7ನೇ ದಿವಸಕ್ಕೆ ಮರಣ ಅನ್ನೋದು ಗೊತ್ತಿತ್ತು. ಆದರೆ ನಾನು ಹಿಡ್ಕೊಂಡೇ ಹೇಳ್ತೀನಿ, ನಮಗೆ ಮರಣ ಯಾವಾಗ? ಪ್ರಶ್ನೆ ಇದೆ, ಉತ್ತರ ಯಾರಿಗೂ ಗೊತ್ತಿಲ್ಲ. ಬಡವರಿಗೂ ಗೊತ್ತಿಲ್ಲ, ಶ್ರೀಮಂತರಿಗೂ ಗೊತ್ತಿಲ್ಲ, ದೊಡ್ಡ ಜಾತಿಯವರಿಗೂ ಗೊತ್ತಿಲ್ಲ, ಕೆಳಗಿನವ್ರಿಗೂ ಗೊತ್ತಿಲ್ಲ, ಹೆಣ್ಣಿಗೂ ಗೊತ್ತಿಲ್ಲ, ಗಂಡಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮರಣ ಮಾತ್ರ ಇದೆ. ಆದರೆ ಈ ಜನನ ಮತ್ತು ಮರಣ ಅನ್ನುವಂಥ ಎರಡು, ಒಂದು ಮುಖಪುಟ, ಒಂದು ಕೊನೆಯ ಪುಟ. ಅವು ಎರಡರ ಮಧ್ಯದಲ್ಲಿ ಇರ್ತಕ್ಕಂಥ ಪುಟಗಳು ಏನದಾವಲ್ಲ, ಬದುಕು ಅನ್ನುವಂಥ ಪುಟ, ಜೀವನ ಅನ್ನುವಂಥ ಪುಟ, ಅದನ್ನು ಜನನವನ್ನು ಕೊಟ್ಟಿರ್ತಕ್ಕಂಥವನು ಭಗವಂತನೇ, ಮರಣವನ್ನು ಕೊಟ್ಟಿರ್ತಕ್ಕಂಥವನು ಭಗವಂತನೇ. ಅವೆರಡೂ ಸಿದ್ಧವಾಗಿ ಅದಾವೆ ಈಗ. ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಪುಟಗಳದಾವಲ್ಲ, ಅವುಗಳು ಎಷ್ಟೆಷ್ಟು ಪುಟಗಳದೋ ಗೊತ್ತಿಲ್ಲ. ನಮ್ಮ ಜೀವನದ ಪುಟಗಳನ್ನು ನಾವೇ ಬರೆದುಕೊಳ್ಳಬೇಕೇ ವಿನಃ ಇನ್ಯಾರೂ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಂಥ ಸುಂದರ ಪುಟಗಳನ್ನು ಬರೆದುಕೊಳ್ಳಲಿಕ್ಕೆ ಇದೊಂದು ಮಾನವ ಜನ್ಮ ಅಂತಕ್ಕಂಥ ಬಹಳ ವಿಶೇಷವಾಗಿರುವಂಥದ್ದು. ಅದಕ್ಕಾಗಿ ನಾವು ಯಾವಾಗ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೋ, ಎಲ್ಲಿ ಬಿದ್ದು ಹೋಗ್ತೇವೋ, ಅದಕ್ಕೆ ಕೃಷ್ಣನೇ ಉದಾಹರಣೆ. ಯಾರೂ ದಿಕ್ಕಿಲ್ಲದಂದದಿ ಶ್ರೀಕೃಷ್ಣನು ಅಡವಿಯೊಳು ಗಿಡದ ಅಡಿಯಲ್ಲಿ ಹಸು ಬಿಡಲಿಲ್ಲವೇ? ಅದೇ ಕೃಷ್ಣ 16,000 ಹೆಂಡಂದಿರು, 60,000 ಮಕ್ಕಳು, ಇಷ್ಟೆಲ್ಲ ಇದ್ದರೂ ಕೂಡ ಯಾರಾದರೂ ಬಂದ್ರೆ ನಮ್ಮ ಯೋಗ್ಯತಾನುಸಾರವಾಗಿ 1, 2, 3, 4 ಇರ್ತಾವೆ, ಮಕ್ಕಳು ಇರ್ತಾವೆ. 3 ಮಕ್ಕಳದ, 3 ಜನ ಮಕ್ಕಳೊಳಗೆ ಏನಾಗಿಬಿಟ್ಟದ, ಒಬ್ಬ ಅಮೇರಿಕಾದಾಗ, ಒಬ್ಬ ಇಂಗ್ಲೆಂಡ್ದಾಗ, ಒಬ್ಬ ಆಸ್ಟ್ರೇಲಿಯಾದಾಗ, 3 ಮಂದಿ ಪರದೇಶದಾಗ, ಇದು ಪರದೇಶಿ ಇಲ್ಲಿ. ಗೊತ್ತಾಗ ಹಣೆ ಬರ ಎಷ್ಟು ವಿಚಿತ್ರ ಇದೆ. ಮಕ್ಕಳು ಇದ್ರೆ ಏನು ಪ್ರಯೋಜನ? ಅವ್ರು ಅಲ್ಲೇ ಅಕಸ್ಮಾತ್ ಅಜಾರಿ ಆತಂದ್ರೆ ಫೋನ್ ಮಾಡ್ತಾರೆ, ಡಾಕ್ಟ್ರಿಗೆ ತೋರಿಸ್ಕೊಳ್ತಾರೆ. ಗೊತ್ತಿಲ್ಲ ನಮ್ಮ ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದು. ಅಕಸ್ಮಾತ್ ಮರಣ ಬಂತಂದ್ರೆ ಸಾಯಿ ಮುಗಿಸ್ತೇವೆ. ಇಷ್ಟೇ ಉತ್ತರ. ಆದರೆ ಜೀವನ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇಂತಹ ಒಂದು ಜೀವನ ನಮ್ಮ ಆಯುಷ್ಯ ಎಷ್ಟೇ ಇರಲಿ, ಅಂತ್ಯಕಾಲಕ್ಕಾದರೂ ಸಹಿತ ಅಂತ್ಯಕಾಲೇಚ ಮಾಮೇವ ಸ್ಮರನ್ಮುಕ್ತ್ವಾ ಕಲೇವರಂ, ಕೊನೆಯ ಕಾಲದಲ್ಲಾದರೂ ಕೂಡ ನನ್ನನ್ನು ಸ್ಮರಣೆ ಮಾಡೋ ಭಗವಂತ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಂತ್ಯಕಾಲೇಶ ಮಾಂ ಏವ ಸ್ಮರನ್ಮುಕ್ತ್ವಾ ಕಲೇವರಂ. ಕೊನೆ ನೀನು ಜೀವನ ತುಂಬ ಏನೂ ಅಂದಿರದೇ ಇದ್ದರೂ ಕೂಡ ಕೊನೆಯ ಕ್ಷಣದಲ್ಲಾದರೂ ಕೂಡ ಒಂದಿಷ್ಟು ನಾಮಸ್ಮರಣೆಯನ್ನು ಮಾಡು, ಭಗವಂತ ನಾಮಸ್ಮರಣೆಯನ್ನು ಮಾಡು. ನಿನ್ನ ಉಸಿರು ಕೊಟ್ಟಿದ್ದು ಅದಕ್ಕಾಗಿಯೇ ಕೊಟ್ಟಿದ್ದೆ ನಾನು. ಆದರೆ ಎಂದು ನೀನು ಭೂಮಿಗೆ ಬಂದಿದೆಯೋ ಅಂದು ನಿನಗೆ ಜ್ಞಾನ ಆಗಲಿಲ್ಲ ಅಂತ ತಿಳ್ಕೊಂಡು ನೀನು ಹೊಟ್ಟೆಯಲ್ಲಿರುವಾಗ 8ನೇ ತಿಂಗಳಲ್ಲಿರುವಾಗ ಗರ್ಭಕ್ಕೆ ಲಿಂಗಧಾರಣ ಅಂತಕ್ಕಂಥದ್ದು ಅಥವಾ ಜ್ಞಾನೋಪದೇಶ ಅಂತಕ್ಕಂಥದ್ದು ಆಗಿದೆ. ಅವಾಗ ನನಗೆ ಸಂಪೂರ್ಣ ಜ್ಞಾನ ಬಂದಿತ್ತು. ಕೊನೆಗೆ ಭೂಮಿಗೆ ಬರುವಾಗ ಮರೆತು ಬಿಟ್ಟಿಪ್ಪ ನಾನು. ಅದನ್ನು ಅರಿವಿಗೆ ತಂದು ಕೊಡುವ ಸಲುವಾಗಿ ಗುರು ಅಂತಕ್ಕಂಥವನು ಆ ಕೆಲಸವನ್ನು ಮಾಡ್ತಾನೆ. ಆಮೇಲೆ ಅದನ್ನು ಅರಿವಿಗೆ ತಂದುಕೊಂಡು ನಾನು ಏನಾದರೂ ಸಾಧನೆಯನ್ನು ಮಾಡಿದ್ದೆ ಅಂತಂತಂದ್ರೆ ಅದು ನನಗೆ ಮೋಕ್ಷದ ದಾರಿಯನ್ನು ಅಥವಾ ಕೈವಲ್ಯವನ್ನು ಕೊಡಲಿಕ್ಕೆ ಅದು ಸಾಧ್ಯ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಪುಣ್ಯಾತ್ಮರೇ, ನಮ್ದು ಎಷ್ಟೇ ಆಯುಷ್ಯ ಆಗಿರಲಿ, 10 ಆಗಿರಲಿ, 20 ಆಗಿರಲಿ, 30 ಆಗಿರಲಿ, 40 ಆಗಿರಲಿ, 60 ಆಗಿರಲಿ, 80 ಆಗಿರಲಿ, 90 ಆಗಿರಲಿ, ಸಾಯಕ್ಕೆ ಬಂದಿರಲಿ, ಕೊನೆಯ ಕ್ಷಣದಲ್ಲಾದರೂ ಕೂಡ ಒಂದು ಘಟನೆಯನ್ನು ಹೇಳಿ ಮುಗಿಸ್ತೇನೆ ನಾನು. ಕಲಬುರಗಿ ಶರಣ ಬಸವೇಶ್ವರ ಅಂತಿದ್ದರು, ಬಹಳ ದೊಡ್ಡ ಜ್ಞಾನಿಗಳು, ದಾಸೋಹ ಮೂರ್ತಿಗಳು. ಒಂದು ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಆಗಿ ಹೋದ ನಂತರದಲ್ಲಿ ದ್ವಿತೀಯ ಬಸವಣ್ಣ ಅಂತ ಅನಿಸ್ಕೊಂಡ್ರು ಶರಣ ಬಸವೇಶ್ವರರು. ಅವರ ದಾಸೋಹಕ್ಕೆ ಯಾರಾದರೂ 1,000 ರೂಪಾಯಿ ಕೊಟ್ಟರು ಅಂತಂತಂದ್ರೆ ಗಂಡು ಮಕ್ಕಳನ್ನು ಕೊಡ್ತಿದ್ರು, ಆಶೀರ್ವಾದ ಮಾಡ್ತಿದ್ರು. ಹೆಣ್ಣು ಮಗು ಬೇಕಂದ್ರೆ 500 ರೂಪಾಯಿ ದಾಸೋಹಕ್ಕೆ ಕೊಡಬೇಕು, ಅವ್ರ ಪದ್ಧತಿ ಅದು. ಅಂಥ ಒಬ್ಬ ಶರಣ ಬಸವೇಶ್ವರ ಹತ್ರ ಒಬ್ಬ ಪಂಡಿತ ಬಂದ. ಆ ಪಂಡಿತ ಬಂದು ಏನು ಕೇಳ್ಕೊಳ್ತಾನಂತಂದ್ರೆ, ಅಪ್ಪ ಶರಣರೇ, ಒಂದು 15 ದಿವಸಕ್ಕೆ
ನನ್ನ ಮಗನ ಮದುವೆ ಇದೆ, ಆ ಮದುವೆ ಸಲುವಾಗಿ 1,000 ರೂಪಾಯಿ ನನಗೆ ಕೈಗಡ ಬೇಕಾಗೈತಿ, ಸಾಲ ಬೇಕಾಗೈತಿ, ಅದನ್ನು ಕೊಡಬೇಕು ಅಂತ. ಅವಾಗ ಶರಣ ಬಸಪ್ಪನವ್ರು ಅಂದರು, ಬೆಳಗ್ಗೆ ಬಂದಿದ್ದ ಇವ ಪಂಡಿತ, ಸಾಯಂಕಾಲ 5 ಗಂಟೆ ಸುಮಾರು ಬಾರಪ್ಪ ಅಂತ ಹೇಳಿದ. ಸರಿ, ಸಾಯಂಕಾಲ ಬಂದ. ಮತ್ತು ಬೇಕಾಗಿತ್ತು, ದುಡ್ಡು ಬೇಕಾಗಿತ್ತು. ಊರೊಳಗೆ ಎಲ್ಲ ಕಡೆ ಕೇಳಿದ್ದ, ಯಾರೂ ಕೊಟ್ಟಿರಲಿಲ್ಲ. ನಮ್ಮ ಕಡೆನೂ ಹಂಗೆ ಊರಾಗ ಎಲ್ಲ ಕಡೆ ಕೇಳ್ತದ. ಎಲ್ಲ ಬಾಗಿಲು ಬಂದ ಅದ ಕೂಡಲೇ ಅಪ್ಪಗಳ ಗೊತ್ತಾಯ್ತು ಇಲ್ಲ ನಿಮಗೆ, ಆ ಪ್ರಶ್ನೆ ಬೇರೆ. ಹಾಗೆ ಶರಣಪ್ಪನ ಹತ್ತಿರ ಬಂದು ಸಾಯಂಕಾಲ ಬಾ ಅಂದರು. ಬಂದ. ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ ಅಂತ ಹೊರಟರು. ವಾಕಿಂಗ್ ಹೋಗುವಾಗ ತಮ್ಮ ಮನೆಯಿಂದ, ಮಹಾಮನೆಯಿಂದ, ದಾಸೋಹ ಮನೆಯಿಂದ ಹೋಗುವಾಗ ಊರು ಹೊರಗೆ ಹೋಗಬೇಕು. ಹೋಗುವುದರೊಳಗೆ ಸ್ಮಶಾನ ಬಂತು. ಸ್ಮಶಾನ, ಬೇಸಿಗೆ ಬಿಸಿಲು, ಸ್ಮಶಾನ ಬಂತು. ಸಾಯಂಕಾಲ 5:30-6 ಗಂಟೆ ಆಗಿತ್ತು. ಈ ತಕ್ಷಕ ಅಂತಕ್ಕಂಥ ಒಂದು ಮಹಾನ್ ಸರ್ಪ ಆ ಪರೀಕ್ಷಿತ ರಾಜನನ್ನು ಕಡಿಬೇಕಾಗಿತ್ತಲ್ಲ, ಅಂಥದ್ದೇ ಒಂದು ದೊಡ್ಡ ಘಟ ಸರ್ಪ ಆ ಕಡೆಯಿಂದ ಬರ್ತಾಯಿತ್ತು, ಭೂಮಿಯಾಗಿಂದ ಎದ್ದು ಬರ್ತಾಯಿತ್ತು. ಬಿಸಿಲಿನ ಧಗೆ ಸಾಯಂಕಾಲ ತಂಪಿಗೆ ಬರ್ತಾಯಿತ್ತು. ಶರಣ ಬಸಪ್ಪನವರು ಅದನ್ನು ನೋಡಿದರು, ಪಂಡಿತನಿಗೆ ತೋರಿಸಿದರು. ಅದು ನೋಡೋ ಅಂತ ನೋಡಿದ, ಗಾಬರಿ. ಪಂಡಿತ ಗಾಬರಿ ಆಗಿಬಿಟ್ಟ. ಶರಣ ಬಸಪ್ಪನವ್ರು ಸುಮ್ಮನೆ ಕೊಡಬೇಕಲ್ಲ, ಹೇಳಿದರು, ತಗೋ ಅದನ್ನು ಹಿಡ್ಕೋ ಅಂದ. ಪಂಡಿತ ಅಂದ, ಶರಣಪ್ಪ, ನಾನು ನಿನ್ನ ಹಂತಕ್ಕೆ ಬಂದಿದ್ದು 1,000 ರೂಪಾಯಿ ಕೈಗಡ ಕೇಳಾಕ, ಸಾಲ ಕೇಳಾಕ. ಈ ಹಾವು ಕಡಿಸ್ಕೊಂಡು ನನ್ನ ಮಕ್ಕಳ ಕಡೆಯಿಂದ ನಾನು ಶ್ರಾದ್ದ ಮಾಡಿಸ್ಕೊಳಕ್ಕಲ್ಲ, ಪುಣ್ಯತಿಥಿ ಮಾಡಿಸ್ಕೊಳಕ್ಕಲ್ಲ. ಸಿಟ್ಟಿಗೆ ಎದ್ದ ಪಂಡಿತ. ಇವರಿಬ್ಬರು ಸಂಭಾಷಣೆ ನಡೆದಾಗ ಸಾವಕಾಶ ಅದು ಹೊಂಟಿತ್ತು. ಹಾವು ಹೋಯ್ತು ಹೋತು 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 ಅಲ್ಲೇ ಹುತ್ತಿತ್ತು, ಹೋತು. ಹೋದಂಗೆ ಶರಣ ಬಸಪ್ಪನವ್ರು ಅಂದರು, ಪಂಡಿತರ ತಗೊಳ್ರಿ, ಅದನ್ನು ತಗೊಳ್ರಿ, ಹಿಡೀರಿ ಅಂತಂದು. ಎಲ್ಲ ಹೋಗಿತ್ತು, ಹುತ್ತಿನ ಹೋಗಿತ್ತು. ಸ್ವಲ್ಪ ಬಾಲ್ ಉಳಿದಿತ್ತು, ಚೂಕು ಬಾಲ್ ದಂಡಿಗೆ ಉಳಿದಿತ್ತು. ಹೇಳಿದರು, ನೋಡು ಪಂಡಿತಂದ, ಇದನ್ನು ಮುಟ್ಲಿಕ್ಕಂದ್ರೆ ರೊಕ್ಕ ಕೊಡಂಗಿಲ್ಲ, ಮುಟ್ಟಿದ್ರೆ ಕಡಿತೈತಿ, ಸಾಯ್ತದೆ. ಯಾವುದು ಉಭಯ ಸಂಕಟ, ಏನು ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತದೆ. ಧೈರ್ಯ ಮಾಡ್ಕೊಳ್ತಾನೆ ಪಂಡಿತ. ಇಷ್ಟು ಹೇಳ್ತಾರಂತಂದ್ಮೇಲೆ ಏನು ಮುಟ್ಟಿ ಬಿಡೋಣ ಅಂತ ತಿಳ್ಕೊಂಡು ಅಂತ ಹೇಳಿ ಹುತ್ತಿನ ಎಲ್ಲ ಹೋಗಿತ್ತು. ಹಾವು ಸಂಪೂರ್ಣ ಹೋಗಿತ್ತು. 1 ಇಂಚ್ ಅಷ್ಟೇ ಉಳಿದಿತ್ತು, ತುದಿ ಬಾಲ್ ಉಳಿದಿತ್ತು. ಬಹಳ ಧೈರ್ಯ ಮಾಡಿ ಅದನ್ನು ಹಿಡಿದ. ಅಷ್ಟ ಬಂಗಾರ ಆಯ್ತು, ಬಾಲ್ ಬಂಗಾರ ಆಯ್ತು. ಪಂಡಿತಂದ, ಶರಣಪ್ಪನವ್ರ ಕೈ ಮುಗಿತೀನಿ, ಹಾವು ಹೊರಗೆ ತೆಗೀರಿ ಅಂದ. ಸಾಧ್ಯಲ್ಲ. ಕಾಲ ಕ್ರೀಡತೆ ಗಚ್ಚತಿ ಆಯು ಹೋತು, ಹೋಗಿದ್ದು ಹೋತು, ಒಳಗೆ ಹೋದ್ರು. ನಿನ್ನ ಪಾಲಿ ಎಷ್ಟು ಬರಬೇಕು ಅಷ್ಟೇ ಬರೋದು ಅದು. ಅದಕ್ಕಾಗಿ ಅವರಂದರು, ನಿನಗೆ ಆಗ ಮುಟ್ಟಂತ ಹೇಳಿದ್ನಪ್ಪ. ಅದು ಕಂಡು ಕೂಡಲೇ ಹೇಳಿದ್ನಿ, ಏನು ಸಾಮಾನ್ಯ ಹಾವಿತ್ತ, ಭಾಳ ದೊಡ್ಡದೊಂದು 2 ಮಾರು ಹಾವಿತ್ತು. ನಿನ್ನ ಜೀವನನ ಧನ್ಯ ಹೋಗ್ತಿತ್ತು. ಬಾಲ ಮುಟ್ಟಿದ್ರೆ ಇಷ್ಟು ಹಣೆ ಬರದಿಂದ ಚಲೋ ಆಗೈತಿ, ಬಂಗಾರ ಆಗೈತಿ. ಇನ್ನು ಸಂಪೂರ್ಣ ಮುಟ್ಟಿಬಿಟ್ಟಿದ್ದಂದ್ರೆ ಏನು ಹಾಕಿತ್ತಪ್ಪ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗೆ ನಮ್ಮ ಜೀವನ ಅಂತಕ್ಕಂಥದ್ದು, ಆಯುಷ್ಯ ಅನ್ನುವಂತಹ ಈ ಸರ್ಪ ಮೃತ್ಯು ಅನ್ನುವಂತಹ ಹುತ್ತಿನೊಳಗೆ ಹೋಗಿಬಿಟ್ಟದೆ. ಗುರುನಾಥ್ ಅಂತಾನ, ಎಷ್ಟು ಉಳಿದದಲ್ಲ ಆಯುಷ್ಯ ನನಗೆ ಗೊತ್ತಿಲ್ಲ ಎಷ್ಟು ಉಳಿದದ ಅಂತ ತಿಳ್ಕೊಂಡು ಎಷ್ಟದೇ ಯಾಕೆ ಉಳಿಯವಲ್ಲಕ, ಅದನ್ನು ಮುಟ್ಟು ಗುರುಪಾದವನು, ಅದು ನಿನ್ನ ಜೀವನವನ್ನು ಬಂಗಾರವನ್ನಾಗಿ ಮಾಡಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು, ಕೊನೆಯ ಕಾಲ ನಮ್ಗೆ ಯಾವುದೋ ಅಂತ ಕೇಳಿದ್ರೆ ಬಾಲದಂಗೆ ಉಳ್ದಂಗೆ ನಮ್ಮ ಆಯುಷ್ಯ ಉಳಿದದ. ಇಂಥ ಸಂದರ್ಭದಲ್ಲಿ ನಮ್ಮ ಜೀವನವನ್ನು ಬಂಗಾರವನ್ನಾಗಿ ಮಾಡಿಕೊಳ್ಳಬೇಕಾಗಿತ್ತು, ಸ್ವರ್ಣಮಯ ಆಗಬೇಕಾಗಿತ್ತು. ಅಂದರೆ ಯಾವ ಕಾಲದಲ್ಲಾದರೂ ಕೂಡ ಸದ್ಗುರು ಅಂತಕ್ಕಂಥವನು, ಶ್ರೋತ್ರಿಯ ಮತ್ತು ಬ್ರಹ್ಮನಿಷ್ಠ ಸದ್ಗುರು ಅದಾನಲ್ಲ, ಅಲ್ಲಿ ಹೋಗಿ ಪ್ರಣಿಪಾತನ. ಅವಾಗ ಮಾತ್ರ ಯಾವಾಗ ನಿನಗೆ ಆ ಧನ್ಯತೆಯ ಭಾವ ಮೂಡಿತೋ, ಗುರುವೇ ನಿಮ್ಮಯ ಕರುಣದೊಳಗೆ ಎನ್ನ ತತ್ವಜರವನ್ನು ಅರಿತು ನಿತ್ಯ ಸುಖಿಯಾಗಿ, ಆ ಭಾವ ಬರಲಿಕ್ಕೆ ಸಾಧ್ಯ. ಗುರುವೇ ನಿಮ್ಮಯ ಕರುಣದೊಳಗೆ, ನಿನ್ನ ಕರುಣಾಕಟಾಕ್ಷ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿರುವಂಥದ್ದು. ಆ ನಿನ್ನಯ ಕರುಣದೊಳಗೆ ಎನ್ನ ತತ್ವಜರವನ್ನು ಅರಿತು, ನಾ ಯಾರು ಅನ್ನುವಂಥದ್ದು ತಿಳಿಸಿಕೊಟ್ಟಿದೆಯಲ್ಲ, ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನ್ನು ಕನಶಂದರಿ. ಇಷ್ಟೆಲ್ಲ ಭಾವವನ್ನು ತಂದುಕೊಟ್ಟಿರ್ತಕ್ಕಂಥ ಸದ್ಗುರುವಿನನ್ನು ನಾನು ಅವನ ಅನುಭವಗಳನ್ನು ಆಸ್ವಾದನೆ ಮಾಡಿದಾಗ ಏನೋ ಒಂದು ಆನಂದ ಅಂತಕ್ಕಂಥದ್ದು ಆಗ್ತದಲ್ಲ. ಆದ್ದರಿಂದ ನಿನ್ನಯ ಕರುಣದೊಳಗೆ ಎನ್ನ ತತ್ವಜರವನ್ನು ಅರಿತು
ನಿತ್ಯ ಸುಖಿಯಾದೆ. ಅನಿತ್ಯ ಸುಖ ಅಲ್ಲ, ನಿತ್ಯ ಸುಖದಲ್ಲಿ ನಾನು ಅದೇನೆ ಅಂತಕ್ಕಂಥ ಮಾತನ್ನು ನಿಜಗುಣ ಶ್ರೀಗಳು ಹೇಳ್ತಾರೆ. ಆ ರೀತಿಯಾಗಿರ್ತಕ್ಕಂತಹ ಸುಮಾರು 1 ತಿಂಗಳವರೆಗೆ ನಿತ್ಯ ಸುಖದಲ್ಲಿ ಇರುವಂಥ ಒಂದು ವಿಶೇಷವಾಗಿರುವಂಥ ಉಪದೇಶವನ್ನು ಮಾಡಿರ್ತಕ್ಕಂಥವರು ಇರುವರು ಅಷ್ಟೇ ಸಮರ್ಥರು. ಪೂಜ್ಯ ಮಾತೆಯವರು ನಿಮ್ಮಲ್ಲಿ ಎಲ್ಲರನ್ನ ಅಂತಃಕರಣವನ್ನು ಪರಿಶುದ್ಧವನ್ನಾಗಿ ಮಾಡಿ ಇಲ್ಲಿಯವರೆಗೆ ತಂದು ಪ್ರತಿನಿತ್ಯ ನಿಮಗೆ ಅನಿಸಿರ್ಬೋದು ನಾವು ಅಧಿಕ ಮಾಸ ಇದು 1 ತಿಂಗಳು ಬಂದರೂ ಚಲೋ ಹಾಕಿರಲಿಲ್ಲ, ಒಂದು 3 ತಿಂಗಳು ಆಗಬೇಕಾಗಿತ್ತು. ಬರುವುದ 3 ವರ್ಷಕ್ಕೊಮ್ಮೆ ಅದು ಅಧಿಕ ಮಾಸ ಬರುವುದೇ 3 ವರ್ಷಕ್ಕೊಮ್ಮೆ. ಅಂಥದ್ರೊಳಗೆ ಬಹಳ ಪವಿತ್ರವಾಗಿರುವಂಥ ರೈನಾಪುರ ಗ್ರಾಮದವರು ನೀವು ಪುಣ್ಯಾತ್ಮರು, ಬಹಳ ಪುಣ್ಯ ಭಾಗ್ಯಶಾಲಿಗಳು ಅಂತಂತಂದ್ರೆ ಶ್ರದ್ಧಾನಂದ ಅಪ್ಪ ಅವ್ರನ್ನ ಕೆಲವು ಮಂದಿ ನೋಡಿರ್ಬೋದು, ಕೆಲವು ಮಂದಿ ನೋಡಿರ್ಲಿಕ್ಕಿಲ್ಲ. ಇವತ್ತು ಚಿಕ್ಕ ಮಕ್ಕಳು ನೋಡಿರ್ಲಿಕ್ಕಿಲ್ಲ, ದೊಡ್ಡವರೆಲ್ಲ ನೀವು ನೋಡಿದ್ದೀರಿ, ಹಿರಿಯರೆಲ್ಲ ನೋಡಿದ್ದೀರಿ. ಆದರೆ ಅವರ ಪ್ರತಿರೂಪದಲ್ಲಿ ಅವರು ಒಬ್ಬರೇ ಇದ್ದರೆ ಇಬ್ಬರಾಗಿ ಬಂದಾರಲ್ಲ ನಿಮ್ಮೂರಿಗೆ. ಅವರು ಎಂಥ ದೊಡ್ಡ ಶಕ್ತಿ ಅಂತಕ್ಕಂಥದ್ದು. ಎಲ್ಲ ಮಾತೃ ಸಂಗಮ ಅಂತಕ್ಕಂಥದ್ದನ್ನು ಒಂದು ಕಡೆ ಹಿಡಿದಿಡುವಂಥ ಕೆಲಸವನ್ನು ಮಾಡೋದು ಅಷ್ಟೇ ಅಲ್ಲ, ಅವ್ರು ಯಾವಾಗ ಊಟ ಮಾಡ್ತಾರೋ, ನೀವು ಯಾವಾಗ ಊಟ ಮಾಡಿಸ್ತೀರೋ, ಬಂದವರನ್ನು ಕರೆದು ಊಟ ಮಾಡಿಸ್ತಕ್ಕಂಥದ್ದು ಅದಕ್ಕೆ ತಾಯಿತನ ಅಂತ ಕರೀತಾರೆ. ಬಸವಣ್ಣ ಏನು ಮಾಡಿದರು? ಬಸವಣ್ಣನವರು ಮಾಡಿರ್ತಕ್ಕಂಥದ್ದು ಏನು? ಅವ್ರು ಯಾರಿಗೂ ಜ್ಞಾನವನ್ನು ಹೇಳಿಲ್ಲ, ಜ್ಞಾನವನ್ನು ಹೇಳ್ತಕ್ಕಂಥವ್ರು ಅದೊಂದು ಕಂಪನಿಯೇ ಬೇರೆ ಇತ್ತು. ಪ್ರಭುದೇವರು, ಚನ್ನಬಸವಣ್ಣವರು, ಸಿದ್ದರಾಮಣ್ಣನವರು, ಈ ಎಲ್ಲ ಅದು ಬೇರೆ ಬೇರೆ ಕಂಪನಿಯೇ ಇತ್ತು. ಬಸವಣ್ಣವರು ಏನು ಮಾಡಲಿಲ್ಲ. ಬಾಗಿದ ತಲೆಯ ಮುಗಿದ ಕೈಯಾಗಿದೆ ಕೂಡಲ್ಲ ಸಂಗಮ ದೇವ. ಯಾರು ಬೇಕಾದವರು ಬರಲಿ, ಕಾಶ್ಮೀರದಿಂದ 6,000 ಜಂಗಮರು ಬಂದರು. ಮಹಾದೇವ ಭೂಪಾಲ ಅರಸ ಅಂತಕ್ಕಂಥವ್ರು ದೊಡ್ಡ ರಾಜ, ಕಾಶ್ಮೀರದ ರಾಜ. ಅವ ಪ್ರತಿನಿತ್ಯ 6,000 ಜಂಗಮರಿಗೆ ಅಲ್ಲಿ ಪ್ರಸಾದವನ್ನು ಮಾಡಿಸ್ತಿದ್ದ. ಆದರೆ ಆ 6,000 ಜಂಗಮರಿಗೆ ಅನಿಸ್ತು, ಈ ನಮ್ಮ ಮಹಾದೇವ ಭೂಪಾಲ ರಾಜನಿಗಿಂತಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ವಿಶೇಷ ಸಿಹಿ ಪೂಜ ಅಂತಕ್ಕಂಥದ್ದು, ಮಾತೃ ಹೃದಯತೆ ಅಂತಕ್ಕಂಥದ್ದು ಕಲ್ಯಾಣ ಅಂತ ಇದೆ ಅಲ್ಲಿ ಕರ್ನಾಟಕದಲ್ಲಿ. ಅಲ್ಲಿಗೆ ಹೋಗಬೇಕಂತ ತಿಳ್ಕೊಂಡು ಕಾಶ್ಮೀರದಿಂದ ಭಾರತದ ತೊಟ್ಟ ತುದಿ ಅದು. ಅಲ್ಲಿಯಿಂದ ಇಲ್ಲಿಗೆ ಕಲ್ಯಾಣಕ್ಕೆ ಬಂದು ಅಲ್ಲಿ ಬಂದು ಸೇರಿಕೊಂಡು 6,000 ಜಂಗಮರು ಹೊಳ್ಳಿ ಮುಖ ಮಾಡಲಿಲ್ಲ ಕಾಶ್ಮೀರಕ್ಕೆ. ಸುಂದರ ನಗರಿ ಕಾಶ್ಮೀರ, ಮುಖ ಮಾಡಲಿಲ್ಲ. ಅದನ್ನು ನೋಡಾಕ ಕಳಿಸ್ಬೇಕು, ಎಲ್ಲೆಲ್ಲ ಹೋದ್ರೆ ಇವರು ಅಂತ ತಿಳ್ಕೊಂಡು ಮಹಾದೇವ ಭೂಪಾಲ ಅರಸ ಒಬ್ಬ ಚೋರ ಚಿಕ್ಕಯ್ಯನನ್ನ ಗೂಢಚಾರನಾಗಿ ಕಲ್ಯಾಣಕ್ಕೆ ಕಳಿಸಿಕೊಡ್ತಾನೆ. ಕಲ್ಯಾಣದಲ್ಲಿ ಅವನಿಗೆ ಲಿಂಗಿಲ್ಲ, ಕೊರಳೊಳಗೆ ಹಣೆ ಮೇಲೆ ವಿಭೂತಿ ಇಲ್ಲ. ಎಲ್ಲಿಯೋ ಬೇಲಿಯಲ್ಲಿ ಬಿದ್ದಿರತಕ್ಕಂಥ ಒಂದು ಕಾವಿ ಒಂದು ಬಟ್ಟೆಯನ್ನು ತುಂಡು ಬಟ್ಟೆಯನ್ನು ತೊಗೊಂಡ. ಎಲ್ಲರೂ ನೋಡಿ, ಎಲ್ಲರ ಕೊಳ್ಳಾಗ ಏನೋ ಕಾಣಿಸ್ತಿದ್ದು ಕೊಳ್ಳಾಗ. ನಾನೂ ಕಟ್ಟಿಕೊಳ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿರ್ತಕ್ಕಂತಹ ಇವನು ಚೋರ ಚಿಕ್ಕಯ್ಯ ಗೂಢಚಾರ ಬಂದಿದ್ದು ಅದಕ್ಕೆ 6,000 ಜಂಗಮರು ಇಲ್ಲಿ ಅದಾರೋ ಇಲ್ಲ ನೋಡ್ಕೊಂಡು ಹೋಗ್ಬೇಕು, ಹೊಳ್ಳಿ ಕಾಶ್ಮೀರಕ್ಕೆ ಹೋಗ್ಬೇಕಂತ ಬಂದವನು. ಆದರೆ ಅದೆಲ್ಲ ನೋಡಿದ, ಬರೀ 6,000 ಇಲ್ಲ, ಲಕ್ಷದ ಮೇಲೆ 96,000 ಜನ ಅಮರಗಣಾಧೀಶರು ಕಲ್ಯಾಣದಲ್ಲಿ ಇದ್ದರು. ಇದೆಲ್ಲ ಬರಲಿಕ್ಕೆ ಯಾರ ಕಾರಣ? ಬಸವಣ್ಣನ ಮಾತೃ ಹೃದಯತೆ ಅಂತಕ್ಕಂಥದ್ದು. ಅಷ್ಟೊಂದು ಪ್ರೀತಿಸ್ತಿದ್ದ. ಬಂದವರಿಗೆಲ್ಲ ಪ್ರಸಾದ ಮಾಡಿರಿ, ಲಿಂಗ ಪೂಜೆ ಮಾಡಿಕೊಡ್ರಿ, ಪ್ರಸಾದ ಮಾಡಿರಿ, ಆರಾಮಿರಿ. ಇಷ್ಟೇ ಜ್ಞಾನವನ್ನು ಮಹಾಮನೆಯಲ್ಲಿ ಮಹಾಮಂಟಪದಲ್ಲಿ ಹೇಳ್ತಕ್ಕಂಥವ್ರು. ಶೂನ್ಯ ಪೀಠದ ಮೇಲೆ ಕೂತಿರ್ತಕ್ಕಂಥ ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿ, ಸಿದ್ದರಾಮಣ್ಣ, ಚನ್ನಬಸವಣ್ಣ, ಮಡಿವಾಳ ಮಾಚಿದೇವ, ಮರುಳಶಂಕರ ದೇವರು, ಇಂಥವರೆಲ್ಲ ಇದ್ದರು. ಆವಾಗ ಆ ಚೋರ ಚಿಕ್ಕಯ್ಯ ಗೂಢಚಾರ ಒಂದು ಅರಿವಿ ತಗೊಂಡು ಇನ್ನು ಒಳಗೆ ಕಟ್ಕೋಬೇಕು, ಕಲ್ಲು ಕಟ್ಕೊಳ್ಳೋದು ಬೇಡ ಅಂತ ತಗೊಂಡು ಹೋಗೋ ಹೊತ್ತೆ ಕಾಡ ಬದನಿ ಗಿಡ ಇತ್ತು, ಸಣ್ಣದ ಬದನಿಕಾಯಿ. ಅದನ್ನು ತೊಗೊಂಡು ಅರಿವೆ ಕಟ್ಕೊಂಡು ಕೊಳ್ಳಾಕ ಸುತ್ತಕೊಂಡ. ವಿಭೂತಿ ಸಿಗಲಿಲ್ಲ, ಗೋಡಿಗೆ ಸುಣ್ಣ ಹಚ್ಚಿದ್ರು. ಹಿಂಗೆ ತೊಗೊಂಡು ಹಚ್ಚಿಕೊಂಡು ವಿಭೂತಿ ಪಟ್ಟ ಒಳಗೆ ಹೋಗಿ ಕೂತ ಎಲ್ಲ ಜಂಗಮರು ಇನ್ನು ಪ್ರಸಾದ ಮಾಡಬೇಕು. ಎಲ್ಲರೂ ಲಿಂಗ ಬಿಚ್ಚಿ ನೈವೇದ್ಯ ಮಾಡ್ತಿದ್ರು. ಬಸವಣ್ಣವರು ಅಷ್ಟರಿಗೂ ಸಾಷ್ಟಾಂಗ ನಮಸ್ಕಾರ ಹಾಕವರು. ಇದು ಬತ್ತಲ್ಲ ಬದನೆಕಾಯಿ ಗುರು, ಇವರು ಪಾಳೆ ಬಂತು. ಅವಾಗ ಕೈ ನಡಗ್ತಿದ್ದು, ಚೋರ ಚಿಕ್ಕಯ್ಯನ ಕೈ ನಡಗ್ತಿದ್ದು. ಲಿಂಗ ಬಿಚ್ಚಬೇಕಲ್ಲ, ಅರಿವು ಬಿಚ್ಚಬೇಕಲ್ಲ. ಅವಾಗ ಶರಣರೇ, ತಾವೇನು ತಪ್ಪು ಭಾವಿಸ್ಬೇಡ್ರಿ, ಬಿಚ್ಚರಿ, ಸಾವಕಾಶ ಸಮಾನ ಅಲ್ಲೇ ಬಿಚ್ಚರಿ. ಗೊತ್ತಿತ್ತು ಜೀವ ಹಿಂಗೆ ಬಂದಾನ ಅಂತ ಹೇಳ್ಕೊಂಡು ಬಸವಣ್ಣನಿಗೆ ಬಿಚ್ಚಿದ್ರು. ನೋಡಿದ ಕೂಡಲೇ ಅನಿಸ್ತು ಕಾಡ ಬದನಿಕಾಗಿತ್ತು. ಬಸವಣ್ಣವರು ಅಂತಾರೆ, ಜಗತ್ತು ಇವರೆಲ್ಲ ಅನೇಕ ಜನ ಲಿಂಗದಲ್ಲಿ ಲಿಂಗವನ್ನೇ ಕಾಣಲಾರ್ದಂಥವ್ರು ಬದನೆಕಾಯಿಯಲ್ಲಿ ಲಿಂಗ ಕಾಣುತ್ತೆ ಅಂತಂದಮೇಲೆ ಸಾಕ್ಷಾತ್ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಿವರ್ತನೆ ಮಾಡಿದ. ಬುದ್ಧಿ ಹೇಳಿಲ್ಲ ಅವನು. ಸಾಷ್ಟಾಂಗ ನಮಸ್ಕಾರ ಮಾಡೋದ್ರೊಂದಿಗೆ ಅವ ಪರಿವರ್ತನೆ ಆಗಿರಬೇಕು. ಚೋರು ಚಿಕ್ಕಯ್ಯ ಅಂದ,
ಬದನೆಕಾಯಿ ಕಟ್ಕೊಂಡು ಸುಣ್ಣ ಹಚ್ಕೊಂಡಿದ್ದಕ್ಕೆ ಈ ಪರಿತಾಪ ಆತು. ಇನ್ನು ಇಲ್ಲೇ ಇದ್ದು ಬಿಟ್ಟರೆ ನಾವು ಮುಕ್ತ ಹಾಕಿನ ತಗೊಂಡು ಹೊಳ್ಳಿ ಹೋಗೋದಿಲ್ಲ. ಇವನು ಈ ಕಡೆ, ಕಲ್ಲು ಆ ಕಡೆ, ಕವಣಿನೂ ಆ ಕಡೆ, ಇನ್ನು ನೋಡ್ಬೇಕಂತ ತಿಳ್ಕೊಂಡು ಮಹಾದೇವ ಭೂಪಾಲ ಅರಸ ಹೊಂಟ ಕಲ್ಯಾಣಕ್ಕೆ. ನಾನೂ ಬರ್ತೇನೆ ಅಂತ ತಿಳ್ಕೊಂಡು ಮಹಾದೇವಮ್ಮ ಅಂದ್ಲು. ಇಬ್ಬರೂ ಕೂಡಿ ಬಂದರು. ಇಲ್ಲಿ ಬಂದು ಕಲ್ಯಾಣದ ಬಳಿ ನೋಡ್ತಾರ ಎಲ್ಲ ಶರಣರು ಅಲ್ಲೇ ಇದ್ದರು, ಜಂಗಮರು ಅಲ್ಲೇ ಇದ್ದರು, ಚೋರ ಚಿಕ್ಕಯ್ಯನೂ ಅಲ್ಲೇ ಇದ್ದ. ಇನ್ನು ನಾನು ಇಲ್ಲೇ ಇರಬೇಕಂತ ತಿಳ್ಕೊಂಡು ಕಾಶ್ಮೀರ ದೇಶದ ರಾಜ ಮಹಾರಾಜ ಗಂಗಾದೇವಿ ಮಹಾರಾಣಿ ಇಲ್ಲಿ ಬಂದು ಅಲ್ಲಿ ಉಳಿಬೇಕಾಗಿತ್ತು. ಅಂದರೆ ಆ ಮಾತೃಶಕ್ತಿ ಅಂತಕ್ಕಂಥದ್ದಿತ್ತು. ಅವಾಗ ಮುಳುಗೆ ಮಾರಯ್ಯನವರಿಗೆ ಕಾಶ್ಮೀರದ ಮಹಾದೇವ ಭೂಪಾಲರಸ ಹೋದ. ಈಗ ಕಟ್ಟಿಗೆ ಹೊಡಿತಕ್ಕಂಥ ಒಬ್ಬ ಮಹಾದೇವ ಆದ. ಏನಾದರೂ ಅಂದ್ರೆ ಮಾರಯ್ಯನವರು, ಮುಳುಗೆ ಮಾರಯ್ಯನವರು, ಅವರು ಮಹಾದೇವಮ್ಮ. ಕಾರಣ ಅಂತಂದರೆ ಬಸವಣ್ಣನವರು ಎದಕ್ಕೆ ಮಾದರಿಯಾಗಿದ್ದಂದ್ರೆ ಬಂದವರನ್ನು ಬರೀ ಪ್ರಸಾದ ಮಾಡಿಸೋದು ಅಷ್ಟೇ. ಆದರೆ ಇಲ್ಲಿ ಎರಡು ಸಿಗಾಕತ್ತೈತಿ ನಿಮ್ಗೆ. ಅವರೇ ಇಬ್ಬರು ಏನು ಮಾಡ್ತಾರೆ, ಪ್ರಸಾದನೂ ಮಾಡಿಸ್ತಾರೆ, ಹೊಟ್ಟಿನೂ ನೋಡ್ಕೊಳ್ತಾರೆ, ನೆತ್ತಿನೂ ನೋಡ್ಕೊಳ್ತಾರೆ. ಹೊಟ್ಟಿ ನೆತ್ತಿ ನೋಡೋವಳೆ ತಾಯಿ, ನಿಜವಾಗಿರ್ತಕ್ಕಂಥ ತಾಯಿ. ಅಂಥ ತಾಯಿಗಳು ಇಲ್ಲಿ ಇದ್ದಾರೆ. ಅದಕ್ಕೆ ಆಶ್ರಯಭೂತವಾಗಿ ನೀವೆಲ್ಲರೂ ಕೂಡ ಅವರನ್ನು ಹಿಡಿದುಕೊಂಡಿದ್ದೀರಿ. ಬಹಳ ಅಂದರೆ ನನಗಂತೂ ಖುಷಿ ಆಗ್ತದೆ. ಮತ್ತು ನಿಮ್ಮನ್ನು ಕಟ್ಟ್ಯಾರ ಅಂದಮೇಲೆ ಮತ್ತು ನನ್ನೂ ಕಟ್ಟಿದ್ದಾರೆ ಅವರು. ಇವತ್ತು ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು, ಆದರೂ ಸಹಿತ ಭಾಗವತ ನಡೆದಂದ ಮೇಲೆ ಹೋಗಬೇಕು. ಅಧಿಕ ಮಾಸ. ನಾನು ಆ ಭಾಗವತ ಪುರಾಣದಲ್ಲಿ ನಾನು ಒಂದಿಷ್ಟು ಅದರ ಮುಳುಗಬೇಕಂತ ತಿಳ್ಕೊಂಡು ಬಂದಿರತಕ್ಕಂಥವನು. ಬೇರೆ ಕಡೆ ಹೋಗಬೇಕಾಗಿರ್ತಕ್ಕಂಥ ಪ್ರಸಂಗ ಇದ್ದರೂ ಸಹಿತ ಬೇರೆ ವ್ಯವಸ್ಥೆ ಮಾಡಿ ಇಲ್ಲಿಗೆ ಬರಬೇಕಾಗಿರ್ತಕ್ಕಂಥ ಕಾರಣ ಏನಂತಂದರೆ, ರೈನಾಪುರದವರು ನಿಜವಾಗಲೂ ಕೂಡ ಶ್ರದ್ಧಾನಂದಪ್ಪ ಅವರು ಅಡಿ ಇಟ್ಟಿರ್ತಕ್ಕಂಥ ಜಾಗ ಅದಲ್ಲ. ಇಲ್ಲಿ ಹೋಗಿ ಬಂದರೆ ನಾವು ಪುಣ್ಯಾತ್ಮರು, ಪುಣ್ಯ ನಮಗೆ ಸಿಗ್ತದೆ ಅಂತಕ್ಕಂಥ ಭಾವದಿಂದ ನಾನು ಕೂಡ ಬಂದಿರತಕ್ಕಂಥವನು. ಇಂಥ ಒಂದು ಒಳ್ಳೆಯ ಪರಿಸರದಲ್ಲಿ ನಿರಂತರವಾಗಿ ಈ ಕಾರ್ಯಗಳು ನಡೀತಾನೇ ಇರಲಿ. ಪೂಜ್ಯ ಸಿದ್ದೇಶ್ವರಪ್ಪಗಳು ಇಲ್ಲೇ ಪಕ್ಕದಲ್ಲೇ ಒಂದು ತಿಂಗಳು ಬಂದು ಪ್ರವಚನ ಹೇಳಿ ಹೋದರು. ನೀವೆಲ್ಲ ಬರ್ತಿದ್ರಿ, ರೈನಾಪುರದವರೆಲ್ಲ ಪ್ರತಿನಿತ್ಯ ಇಲ್ಲಿ ಬರ್ತಿದ್ರಿ. ಆ ಶಾಲೆ ಗ್ರೌಂಡ್ನೊಳಗೆ ಅದು ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಜೋಗಿ ಸಾಹೇಬರು ಒಂದು ತಿಂಗಳು ನಿರಂತರವಾಗಿರ್ತಕ್ಕಂಥ ಪ್ರಸಾದ ಎಲ್ಲ ಸ್ವಾಮಿಗಳಿಗೆ ಪೂಜ್ಯದಿಂದ ಅವರ ಮನೆಯಿಂದಲೇ 2 ಹೊತ್ತು ಪ್ರಸಾದ ಅಂತಕ್ಕಂಥದ್ದು ಬರೋದು. ಅಂಥ ಪುಣ್ಯಾತ್ಮರು ಈ ಒಂದು ಜಾಗೆಯನ್ನು, ಅದರ ಹಿಂದೆ ಮತ್ತು ಯಾರು ಜಾಗವನ್ನು ಇದನ್ನು ಕೊಡಲಿಕ್ಕೆ ಸಹಾಯ ಮಾಡಿದ್ದಾರೋ ಅವರ ಕುಲಕೋಟಿ ಅಂತಕ್ಕಂಥದ್ದು ಉದ್ಧಾರ ಆಗಬೇಕು. ಅವರಿಗೂ ಶ್ರದ್ಧಾನಂದಪ್ಪಗಳು ಆಶೀರ್ವಾದ ಅಂತಕ್ಕಂಥದ್ದು ಮಾಡಬೇಕು ಅಂತ ಒಂದು ಒಳ್ಳೆಯ ವಾತಾವರಣ ಇಲ್ಲಿ ಬೆಳೆದು ಇಲ್ಲಿರ್ತಕ್ಕಂಥ ಮಕ್ಕಳು, ನಮ್ಮ ಮುಂದಿನ ಭವಿಷ್ಯ ಯಾರು, ನಮ್ಮ ಮಕ್ಕಳು, ಯುವಕರು ಹಾದಿ ತಪ್ಪಾರದು, ನಮ್ಮ ಮಕ್ಕಳು ಹಾದಿ ತಪ್ಪಾರದು, ಯುವಕರು ಹಾದಿ ತಪ್ಪಾರದು ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ಕುಲುಮೆ ಅಂತಕ್ಕಂಥದ್ದು, ಒಂದು ಟಂಕ ಶಾಲೆ ಅಂತಕ್ಕಂಥದ್ದು, ಅಧ್ಯಾತ್ಮದ ಟಂಕ ಶಾಲೆ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಅದಕ್ಕೆಲ್ಲ ಅವರು ತಮ್ಮ ಬೆವರನ್ನು ಸುರಿಸಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದೊಡ್ಡ ತಪಸ್ಸು ಅಂತಕ್ಕಂಥದ್ದು ಬಯಸದೇ ಬಂದ ಭಾಗ್ಯ ನನಗೆ ಸಿಕ್ಕದ, ಯಾರೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಶಿವಾನಂದ ಸಂಪ್ರದಾಯದಲ್ಲಿ ಜಾತಿಗೆ ಇಲ್ಲಿ ಅವಕಾಶ ಇಲ್ಲ, ಜಾತಿಗೆ ಅವಕಾಶವಿಲ್ಲ. ಯಾರು ಬೇಕಾದವರು, ಯಾವ ಜಾತಿಯವರು ಕೂಡ ಬಂದು ಜ್ಯೋತಿ ಯಾರಿಗೆ ಬೇಡ್ರಿ, ಬೆಳಕು ಯಾರಿಗೆ ಬೇಡ. ಆದ್ದರಿಂದ ನಮ್ಮಲ್ಲಿ ಇರತಕ್ಕಂಥ ಆ ಬೆಳಕನ್ನು ಆಸ್ವಾದನೆ ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ಸದ್ಗುರು ಶಿವಾನಂದರು, ಸದ್ಗುರು ಸಿದ್ಧಾರೂಢರು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಾರಲ್ಲ, ಅಂಥ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ನಾವೆಲ್ಲರೂ ಮುಕ್ತರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹುತೇಕ ಟೈಮ್ ಬಹಳ ಆಯ್ತು. ನಾನು ಒಂದು 5 ನಿಮಿಷ ಮಾತಾಡ್ಬೇಕಂತ ಮಾಡಿದ್ನಿ. ನಿಮ್ಮನ್ನು ನೋಡಿ ಭಾಳ ಮಾತಾಡ್ಬೇಕಂತ ಅನಿಸ್ತು, ನನಗೆ ಭಾಳ ಮಾತಾಡ್ಬೇಕು ಅನ್ನಿಸ್ತು. ಇನ್ನೂ ಮಾತಾಡೋವಿದ್ನಿ, ಬೆಳತನಕ ಮಾತಾಡೋವಿದ್ನಿ ನಾನು, ಆದರೆ ಬೇಡ, ಇದು ಪಾರಿಜಾತ ಅಲ್ಲ. ಅಮ್ಮ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕರೆಸಿದಿರಿ, 2 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅವರಿಗೆ, ತಮಗೆ, ಜೋಗಿ ಸಾಹೇಬರಿಗೆ, ಜೋಗಿಯವರು ಇನ್ನೊಂದು ಮಾತು ಹೇಳ್ತೇನೆ ನಾನು. ಇದೊಂದು ಪರ್ವಕಾಲ. ದೇಶ ಕಾಲ ವಸ್ತುಗಳಿಂದ ಈಶನು ಒಲಿವನು ಅಂತ ತಿಳ್ಕೊಂಡು ನಿಜಗೊಂಡು ಹೇಳ್ತಾರೆ. ದೇಶ ಕಾಲ ವಸ್ತುಗಳಿಂದ ಈಶನು ಒಲಿವನು. ಕಾಲ ಅಂದರೆ ಪರ್ವಕಾಲ. ಅದು ಶಿವರಾತ್ರಿ ಇರ್ಬೋದು, ಯುಗಾದಿ ಇರ್ಬೋದು, ಸಂಕ್ರಮಣ ಇರ್ಬೋದು, ಇದು ಅಧಿಕ ಮಾಸ ಇರ್ಬೋದು. ಅಧಿಕ ಮಾಸ ಇದು ಒಳ್ಳೆಯ ಕಾಲ ಅಂತಕ್ಕಂಥದ್ದು. ಈ ಕಾಲಘಟ್ಟವನ್ನು ನೀವೆಲ್ಲ ಉಪಯೋಗ ಮಾಡಿಕೊಂಡ್ರಿ. ಈಗ ಬರ್ತಕ್ಕಂಥ ಸಂಕ್ರಮಣ ಇರಲಿ, ವಿಜಯದಶಮಿ ಇರಲಿ, ದೀಪಾವಳಿ ಪಾಡ್ಯ ಇರಲಿ, ಚೈತ್ರ ಮಾಸದ ಯುಗಾದಿ ಪಾಡ್ಯ ಇರಲಿ, ಇವು ಯಾವುದೇ ಹಬ್ಬಗಳು ಬಂದರೂ ಸಹಿತ ಜೋಗಿ ಸಾಹೇಬರು ಪ್ರಸಾದ ಕಟ್ಟಿಕೊಂಡು ಅವತ್ತು ಇಲ್ಲಿಯೂ ಬಂದಿರ್ತಾರೆ, ಗೋಡಿಗೆರಿಗೂ ಬಂದಿರ್ತಾರೆ. ಪರಿವಾರ ಎಲ್ಲ ಬಂದು ಅವೆಲ್ಲ ಕೂಡಿ ಊಟ ಮಾಡ್ತಕ್ಕಂಥ ಒಂದು ಸುಸಂದರ್ಭ. ಅವರು ನಾನು ಹೇಳ್ತಿರ್ತೀನಿ, ಜೋಗಿ ಯೋಗಿ, ಜೋಗಿ ನೀ ಯೋಗಿ ಅನ್ನುವಂಥ ಪದ ಅವರಿಗೆ ಸಮರ್ಥವಾಗಿ ಅನ್ವಯಿಸ್ತಕ್ಕಂಥದ್ದು. ಅಂಥವರು ಇದಕ್ಕೆ ಆಶ್ರಯಭೂತವಾಗಿ, ನಿಮಗೇನೋ ಭಾಂಡೆ ಇಲ್ಲ ಅಂತಂದ್ರು, ಭಾಂಡೆ ಅಲ್ಲ, ಅವರ ಭಾಂಡೆ ನಿಮಗೆ
ಅವರ ಶರೀರವೇ ಭಾಂಡೆ ನಮಗೆ ಸಂವಾದ ನಿಮಿತ್ತಕವಾಗಿ ಕೊಟ್ಟಿರ್ತಕ್ಕಂಥವುಗಳು ಅವರ ಶರೀರವನ್ನೇ ಧಾರಣೆ ಮಾಡಿಕೊಂಡು ಇದಕ್ಕೆಲ್ಲ ಅವರು ಆಶ್ರಯಭೂತರಾಗಿದ್ದಾರೆ. ಅವರು ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಇದಕ್ಕೆ ತಮ್ಮ ಶಕ್ತಿಯನ್ನು ದಾರಿ ಎರೆದಿದ್ದಾರೆ. ಜೊತೆಗೆ ನೀವು ರೈನಾಪುರದವರು ಎಲ್ಲ ಶರಣರು ಇದರಲ್ಲಿ ಭಾಗವಹಿಸಿ ಪುನೀತರಾಗಿದ್ದೀರಿ, ಮುಂದೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಶರಣಾರ್ಥಿಗಳು.